ಈ ಅಪ್ಪನ ಹೆಸರೇನೋ ಡಾಗ್ ಸತೀಶ್ ಅಂತೆ. ಬಿಗ್ ಬಾಸಲ್ಲಿ ಒಂದಿಷ್ಟು ಹೆಸರು ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಈ ಅಪ್ಪ ಏನೋ ಮಗ ಫೇಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಪಾರ್ಟಿ ಬೇರೆ ಕೊಡಿಸ್ತಿದ್ದಾನಂತೆ. ಈ ಪಾರ್ಟಿ ಎಂಜಾಯ್ ಮಾಡೋಕ್ಕೆ ಇಂಥ ಬಿದ್ದೋಗಿರೋ ಬೇವರ್ಸಿಗಳು ಸೆಲೆಬ್ರಿಟಿಗಳೆಲ್ಲ ಒಂದಿಷ್ಟು ಬಂದು ಕುಡಿದು ತಿಂದು ಮಜಾ ಮಾಡೋಕ್ಕೆ ಫ್ರೀಯಾಗಿ ಸಿಗುತ್ತೆ ಅಂತ ಬೇರೆ ಬಂದಿದ್ದಾವೆ. ಈ ಅಪ್ಪ ಬಾಯಿ ಬಿಟ್ಟರೆ ಬರೀ ಲಕ್ಷ ಕೋಟಿ, ನನ್ನ ಹತ್ರ ಅಷ್ಟು ಸಾವಿರದ ಶರ್ಟ್ ಇದೆ, ಇಷ್ಟು ಲಕ್ಷದ್ದು ಬ್ಲೇಸರ್ ಇದೆ, ಬರೀ ಈ ಥರನೇ ಬಿಲ್ಡಪ್ ಕೊಟ್ಕೊಂಡು ಬಂದ. ಈಗ ಮಗ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು 1 ಕೋಟಿನ ಎಷ್ಟು ಕೋಟಿನ ಖರ್ಚು ಮಾಡಿ ಪಾರ್ಟಿ ಬೇರೆ ಕೊಡಿಸ್ತವನಂತೆ. ಇಂಥ ನನ್ನ ಮಕ್ಕಳಿಗೆ ಏನು ಹೇಳಬೇಕು, ಏನು ಮಾಡಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂಥ ತಂದೆಗಳು ಈ ಭೂಮಿ ಮೇಲಿದ್ದಾರೆ. ಇನ್ನು ನಮ್ಮ ಈ ಕಣ್ಣಿಂದ ಇನ್ನೂ ಎಂತೆಂಥ ಇದನ್ನೆಲ್ಲ ನೋಡಬೇಕಪ್ಪ, ಇನ್ನು ಎಂತೆಂಥ ವಿಷಯಗಳೆಲ್ಲ ಕೇಳಿಸ್ಕೋಬೇಕಪ್ಪ ಈ ಕಿವಿಗಳಿಂದ ಅಂತ ತುಂಬಾ ಬೇಜಾರಾಗ್ತಿದೆ. ಮಕ್ಕಳು ಫೇಲ್ ಆಗಿದ್ದಾರೆ ಅಂತಂದರೆ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸ್ ಆಗಲಿ ಅಂತ ಎಲ್ಲ ಎನ್ಕರೇಜ್ ಮಾಡೋಂಥ ತಂದೆ ತಾಯಿಗಳ ಮುಂದೆ ಇವನು ಯಾವನ ಬೇವರ್ಸಿ ನನ್ನ ಮಗ ಪಾರ್ಟಿ ಕೊಟ್ಟು ಇನ್ನೂ ಒಂದಿಷ್ಟು ಫೇಲ್ ಆದವ್ರಿಗೆ ಎನ್ಕರೇಜ್ ಮಾಡೋ ಥರ ಒಳ್ಳೆ ಪಾರ್ಟಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಇಂಥವರಿಗೆಲ್ಲ ಏನು ಮಾಡಬೇಕು, ಇವರನ್ನೆಲ್ಲ ಪಬ್ಲಿಸಿಟಿ ಮಾಡ್ತಿರೋಂಥ ಈ ಸೋಷಿಯಲ್ ಮೀಡಿಯಾಗಳಿಗೆ ಏನು ಮಾಡಬೇಕು, ಇಂಥ ವಿಷಯಗಳನ್ನೆಲ್ಲ ಹೈಲೈಟ್ ಮಾಡ್ತಿರೋ ಅಂಥವ್ರಿಗೆ ಏನು ಮಾಡಬೇಕಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ.